ಮೆಚ್ಚಿನ ನಾಯಕರು ಕಣ್ಣಾರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಇದೇ ಭಾಗದ ವ್ಯಕ್ತಿಯಾಗಿ ನಿಮ್ಮ ಸೇವೆ ಮಾಡಿದ ನಮ್ಮ ರೋಹಿಣಿ ಅಕ್ಕ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವಾಗ ಇರ್ತಕ್ಕಂಥ ನಮ್ಮ ಅಣ್ಣ ತಮ್ಮನಿಗೆ, ಅಕ್ಕ ತಂಗಿಯರಿಗೆ ವಂದಿಸುತ್ತಾ ಎರಡು ಮಾತು ಏನ್ ಮಾತಾಡಲ್ಲ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಮ್ಮ ತಂಗಿಯವರು ಎಲ್ಲ ಬಹಳ ಸುದೀರ್ಘವಾಗಿ ಪಂಚ ಗ್ಯಾರಂಟಿ, ಪಂಚ ನ್ಯಾಯ ಗ್ಯಾರಂಟಿ ಎಲ್ಲ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನಂತ ಒಂದೇ ಒಂದು ದೇವ್ರ ಸಾಕ್ಷಿಯಾಗಿ ನಿಮ್ಗೆ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಹಿಂಗ್ ರೋಹಿಣಿ ಅಕ್ಕ ನಿಮ್ ಸೇವೆ ಮಾಡ್ಲಿಕ್ಕೆ ತಾವು ಎಲ್ಲರೂ ಅವಕಾಶ ಕೊಟ್ಟಿದ್ದೀರಾ. ಬಾಬಾ ಸಾಹೇಬ್ ಅಣ್ಣಾಗೆ ಏನ್ ಹೋದ್ ಬಾರಿ ಈ ಗ್ಯಾರಂಟಿ ಕಾರ್ಡ್ಸ್ ನೋಡ್ಕೊಂಡು ಆರಿಸ್ತಿದ್ದೀರಾ. ನಾನು ಮತ್ತೆ ಬಾಬಾ ಸಾಹೇಬ್ ಅವರು ಈ ಗ್ಯಾರಂಟಿ ನಿಮ್ಗೆ ಮುಟ್ಟಿಸಿ ನಿಮ್ಮ ಆಶೀರ್ವಾದ ಮತ್ತೆ ಒಮ್ಮೆ ಸತಿ ಲೋಕಸಭೆಗೆ ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಯಾವ ಪಕ್ಷ ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಪಕ್ಷ ರೈತ ಪರ ಇದ್ದಾರೆ, ಯಾವ ಪಕ್ಷ ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾರೆ, ಯುವಕರಿಗೆ ಏನಂತ ನ್ಯಾಯ ಸಿಗಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ನಮ್ಮ ಕುಟುಂಬ, ನಮ್ಮ ತಾಯಿ ಇರ್ತಕ್ಕಂಥ ಪಕ್ಷ. ಎಲ್ಲಾ ನಿಟ್ಟಿನಲ್ಲಿ ಈ ಕಾಲದಲ್ಲಿ ಅಲ್ಲ, ಹಲವಾರು ವರ್ಷದಿಂದ, ಸುಮಾರು 140 ವರ್ಷದಿಂದ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಯಾವ ನಿಟ್ಟಿನಲ್ಲಿ ಒಂದಂತ ಹಣದಿಂದ ನಮ್ಗೆ ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ತಾವು ಎಲ್ಲರೂ ಮರಿಬಾರ್ದು. ಈಗ ವಾಟ್ಸ್ಆಪ್ ಯೂನಿವರ್ಸಿಟಿ ಮತ್ತೆ ಫೇಸ್ಬುಕ್ ಯೂನಿವರ್ಸಿಟಿ ಏನ್ ಬೇರೆ ಬೇರೆ ತೋರಿಸ್ತಾರೆ, ಎಲ್ಲ ಇತಿಹಾಸ ತಿರ್ಚಿ ಮಿರ್ಚಿ ಏನಂತ ಸ್ವಂತ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅವರೇ ರಾಜಕಾರಣ ಅಲ್ಲಿ ಬಳಿ ಮೇಲೆ ಹೋಗ್ಬೇಕು. ಆ ಕಾರಣದಿಂದ ಧರ್ಮ ಜಾತಿ, ರಾಮನ ಉಪಯೋಗ, ಛತ್ರಪತಿ ಶಿವಾಜಿ ಮಹಾರಾಜ್ ಉಪಯೋಗ ಮಾಡಿ ಎಲ್ಲ ತಪ್ಪು ದಾರಿ ತೋರಿಸಿ ಮೈ ಬೆಂಕಿ ಹಾಕೋದು ಕೆಲಸ ಇಲ್ಲಿವರೆಗೂ ಬಿಜೆಪಿ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಖಂಡಿತವಾಗಿ ಇದೆ. ಯಾಕಂದ್ರೆ 10 ವರ್ಷ ಏನು ಕೆಲಸ ಮಾಡಿಲ್ಲ. ಒಂದ್ ಯೋಜನೆ ಹೇಳಿ, ಯಾವ್ದು ಒಂದ್ ಯೋಜನೆ? ನಾನು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಲದಿಂದ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಏನೇನ್ ಮಾಡಿದ್ದಾರೆ ಅಂತ. ಶಾಲೆ ಕೊಠಡಿಗಳು, ಅಂಗನವಾಡಿ, ಹೈಸ್ಕೂಲ್, ಡಿಗ್ರಿ ಕಾಲೇಜ್, ಏಮ್ಸ್ ತರ ದೊಡ್ಡ ಹಾಸ್ಪಿಟಲ್ಸ್, ITI, IIT, BSNL, ರೇಲ್ ಅಂದ್ರೆ ಎಲೆಕ್ಟ್ರಿಕಲ್ ಲಿಮಿಟೆಡ್. ಇಲ್ಲ ಅಂದ್ರೆ ಮೇಡಮ್ ಬೇಲ್ಪುರಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಅಂತ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಕಂಪನೀಸ್ ಮಾಡಿ ಎಲ್ಲ ಯುವಕರಿಗೆ ಆ ಕಾಲದಿಂದ ಜಾಬ್ ಕೊಡೋದು ಕೆಲಸ ಕೂಡ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಮತ್ತೆ ಒಂದು ವಿನಂತಿ ಮಾಡ್ತೀನಿ. 10 ವರ್ಷದ ಬಿಜೆಪಿ ರಾಜಕಾರಣ ನೋಡಿ, ಬಿಜೆಪಿ ನಡೆಸೋದು ಆಡಳಿತ ಸರ್ಕಾರ ನೋಡಿ, 10 ತಿಂಗಳದ್ದು ಕಾಂಗ್ರೆಸ್ ನಡೀತಾ ಇರತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಕೂಡ ತಾವು ಎಲ್ಲರೂ ನೋಡಿ ಕಣ್ಣು ಮುಂದೆ ಇದೆ. ಅಭಿವೃದ್ಧಿ ಒಂದ್ ಕಡೆ ಆಗ್ತಾ ಇದೆ, ಊರಿನ ಅಭಿವೃದ್ಧಿ ಆಗ್ತಾ ಇದೆ, ಪ್ಲಸ್ ಸ್ವಂತ ವೈಯಕ್ತಿಕ ಸ್ವಾರ್ಥ ಕೂಡ ಅಭಿವೃದ್ಧಿ ಅದರಿಂದ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ ಒಮ್ಮೆ ಸತಿ ನಿಮ್ ಸೇವೆ ಮಾಡ್ಲಿಕ್ಕೆ 5 ವರ್ಷ ಅಲ್ಲಿ ಖಾನಾಪುರ ಜನ ಸೇವೆ ಶಾಸಕಿಯಾಗಿ ಹೋದ್ ಬಾರಿ ಮಾಡಿದೆ. ಈಗ ಅದೇ ನಿಟ್ಟಿನಲ್ಲಿ ಈ ಭಾಗದ ಕಿತ್ತೂರು ಖಾನಾಪುರ ಸೇರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇವೆ ಮಾಡ್ಲಿಕ್ಕೆ ನಮ್ಮ ಹಿರಿಯ ನಾಯಕರು ಒಂದು ಅವಕಾಶ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಅವಕಾಶ ನಾವು ಎಲ್ಲರೂ ಕಳ್ಕೊಬಾರ್ದು ಅಂತ ವಿನಂತಿ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದೆ. ಹಲವಾರು ವರ್ಷದಿಂದ ನೀವು ನೋಡಿರ್ಬೇಕು, ಅಜ್ಜರು ಇದ್ದೀರಾ ಇಲ್ಲಿ, ಬಹುಶಃ 70-75 ವರ್ಷದಿಂದ ಯಾವಾಗ್ಲೂ ಖಾನಾಪುರ ಕಿತ್ತೂರ್ಗೆ ಕ್ಯಾಂಡಿಡೇಟ್ ಕೊಟ್ಟಿಲ್ಲ. ಯಾವಾಗ್ಲೂ ಆ ಕೆಳಗಡೆನೆ ಕ್ಯಾಂಡಿಡೇಟ್, ಉತ್ತರ ಕನ್ನಡ ಜಿಲ್ಲೆಯೇನೆ ಆ ಭಾಗದಿಂದಾನೇ ಕ್ಯಾಂಡಿಡೇಟ್ ಆಗ್ತಾ ಇತ್ತು. ಅದಕ್ಕೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂದು ನ್ಯಾಯ ಈ ಭಾಗದ ಜನರಿಗೆ ಕೊಡ್ಬೇಕು ಅಂತ ಆ ನಿಟ್ಟಿನಲ್ಲಿ ಖಾನಾಪುರ ಕಿತ್ತೂರಿಂದ ಮನೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಈ ಅವಕಾಶ ನಾವು ತಪ್ಪಿಸ್ತಿದ್ರೆ ನಮ್ ತರ ನಾವೇ ಮೂರ್ಖರು ಆಗ್ತೀವಿ. ಯಾಕೆಂದ್ರೆ ದೇವರು ಕೂಡ ಒಂದ್ ಬಾರಿ ಅವಕಾಶ ನಿಮ್ಗೆ ಕೊಡ್ತಾರೆ ಬಾಗಿಲು ಇಟ್ಟು, ಏನಂತ ನಾನು ಬಂದಿದ್ದೀನಿ ಆಶೀರ್ವಾದ ತಗೊಳ್ಳಿ ಅಂತ. ನೀವು ಬಾಗಿಲು ಓಪನ್ ಮಾಡಿಲ್ಲ ಅಂದ್ರೆ ಹೋಯ್ತು. ಆ ತರ ಈಗ
ದೇವರು ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಕಡೆ ಬಂದಿದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ದೇವರ ಪಕ್ಷ. ಯಾಕೆ ಹೇಳ್ತಾ ಇದ್ದೀನಿ ಅಂತ, ಪ್ರತಿಯೊಂದು ಮನೆಯಲ್ಲಿ ಬೆಲೆ ಏರಿಕೆ ಸಂದರ್ಭದಲ್ಲಿ ಒಂದು ಬದುಕಲಿಕ್ಕೆ ಮಾನ ಸಮ್ಮಾನದಿಂದ ಅವಕಾಶ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಅಂತ ಕೂಡ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಸೊ ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಬರೋದು 7 ಮೇಗೆ 1 ನಂಬರ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಹಸ್ತದ ಗುರುತ, ಅದ್ರ ಮುಂದೆ ಬಟನ್ ತಾವು ಎತ್ತಬೇಕು. ಪಕ್ಕದಲ್ಲೇನೆ ಮನೆ ಇದೆ, ಖಾನಾಪುರ ದೂರ ಇಲ್ಲ. ಎಲ್ಲಿ ಸಿರ್ಸಿ ಕಾರವಾರ ಹೋಗ್ತೀರ ಗೊತ್ತಿಲ್ಲ. ನಾವು ಅಂತ ಬೆಳಗಾಂ ಅವರು ಯಾವಾಗ್ಲೂ ಅಲ್ಲಿ ಹೋಗ್ಲಿಕ್ಕೆ ಉಳಿವಿ ಹೋಗಿದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಗೋಕರ್ಣ ದೇವಸ್ಥಾನ, ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರೆ ಹೋಗ್ತೀವಿ. ಇಲ್ಲ ಅಂದ್ರೆ ಸಂದರ್ಭ ಬರಲ್ಲ. ಪುಣ್ಯಾತ್ಮ ಆ ಕಡೆ ಇರ್ತಕ್ಕಂಥ MP ಕೂಡ ನಮ್ ಕಡೆ ಯಾವ್ದು ಒಂದು ಬಾರಿ ಕೂಡ ಬಂದಿಲ್ಲ, ಮುಖ ಕೂಡ ತೋರಿಸಿಲ್ಲ. ಸೊ ಅದಕ್ಕೆ ಸಣ್ಣ ಪುಟ್ಟ ಏನ್ ಕೆಲಸ ನಮ್ದು, ಏನ್ ಶಾಸಕರ ಕಡೆಯಿಂದ ನಿಮ್ದು ಎಲ್ಲ ಆಗ್ತದೆ, ಅದ್ರ ಬಗ್ಗೆ ಏನ್ ನನ್ಗೆ ಭಿನ್ನ ಅಭಿಪ್ರಾಯನೇ ಇಲ್ಲ. ಆದ್ರೆ MP ಇಂದ ಸೆಂಟ್ರಲ್ ಸ್ಕೀಮ್ಸ್ ಇಂದ ಕೂಡ ಕೆಲವು ಸ್ಕೀಮ್ಸ್ ತಂದಿದ್ರೆ ನಿಮ್ ಶಾಸಕರು ಇನ್ನೂ ಶಕ್ತಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ನಿಮ್ ಶಾಸಕರು ಶಕ್ತಿ ತಾವು ತೋರಿಸ್ಬೇಕಾದ್ರೆ ಇನ್ನೂ ಹೆಚ್ಚಾಗಿ ಅನುದಾನ ಅವರು ಕೂಡ ನನಗೆ ಬಿಡಲ್ಲ, ನನಗೆ ಗೊತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.